ಬರುವ ಗ್ರಹವೇ ಶುಕ್ರ ಗ್ರಹ. ರಾಕ್ಷಸರ ಗುರುಗಳಾದಂತಹ ದೈತ್ಯಗುರು ಶುಕ್ರಾಚಾರ್ಯರು. ಈ ಗ್ರಹದ ಪ್ರಭಾವವು ನಮ್ಮ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂದರೆ, ನಮ್ಮ ಜೀವನದಲ್ಲಿ ನಮಗೆ ಸಿಗುವ ಸುಖ, ಭೋಗ, ಐಷಾರಾಮಿ ಜೀವನ, ಸುಳ್ಳು, ಮೋಸ, ಕಪಟ, ಪ್ರೀತಿ, ಪ್ರೇಮ, ಪ್ರಣಯ ಇದೆಲ್ಲದರ ಸಂಯೋಗದಿಂದ ಆಗುವುದೇ ಪ್ರಳಯ. ಏನು ಇದು ಪ್ರಳಯವೆಂದರೆ, ಈ ಶುಕ್ರ ಗ್ರಹ ನಮ್ಮ ಜೀವನದಲ್ಲಿ ಯಾವ ವಯಸ್ಸಿನಲ್ಲಿ ಬರುತ್ತದೆ ಎಂದರೆ, ಸರಿಸುಮಾರು 15 ವಯಸ್ಸಿನಿಂದ 25 ವರ್ಷದವರೆಗೆ ನಮ್ಮ ಜೀವನದಲ್ಲಿ ಶುಕ್ರ ಗ್ರಹ ಬಂದಾಗಲೇ ಪ್ರಳಯ. 15 ವರ್ಷದಿಂದ 25 ವರ್ಷದ ಒಳಗೆ ನಾವು ಒಳ್ಳೆಯ ವಿದ್ಯಾಭ್ಯಾಸ ಕಲಿತು ಒಂದು ಉನ್ನತ ಶಿಕ್ಷಣವನ್ನು ಪಡೆಯಲು ಸೂಕ್ತ ಒಳ್ಳೆಯ ಸಮಯ. ನಾವು ಹಾಳಾಗುವ ಸಮಯವೂ ಇದಾಗಿರುತ್ತದೆ. ನಾವು ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಕಲಿತು ಒಂದು ಉನ್ನತ ಸ್ಥಾನಕ್ಕೆ ಏರುವ ಮುನ್ನವೇ ಶುಕ್ರ ಗ್ರಹದ ಆಗಮನದಿಂದ ನಾವು ಪ್ರೀತಿ, ಪ್ರೇಮ, ಪ್ರಣಯ ಇದೆಲ್ಲದರ ಬಲೆಗೆ ಬಿದ್ದು ಜೀವನವನ್ನು ಹಾಳು ಮಾಡಿಕೊಳ್ಳುವ ಸಮಯವಾಗಿರುತ್ತದೆ. ಆ ವಯಸ್ಸಿನಲ್ಲಿ ನಮ್ಮ ಜೀವನದಲ್ಲಿ 2 ಗ್ರಹಗಳು ಕಾರ್ಯನಿರ್ವಹಿಸುತ್ತಿರುತ್ತವೆ, ಗುರುಗ್ರಹ ಹಾಗೂ ಶುಕ್ರ ಗ್ರಹ ಸಂಯೋಗದಿಂದ. ಆ ವಯಸ್ಸಿನಲ್ಲೇ ನೋಡಿ, ಗುರುಬಲದ ಪ್ರಭಾವದಿಂದ ಕೆಲವರು ಉನ್ನತ ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೆ ಏರ್ತಾರೆ. ಇನ್ನು ಕೆಲವರು ಪ್ರೀತಿ, ಪ್ರೇಮ, ಪ್ರಣಯ, ಸುಖಭೋಗಗಳ ಹಿಂದೆ ಹೋಗಿ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾರೆ.